ಮಾಧುಸ್ವಾಮಿ ಮನವೊಲಿಕೆಯ ಬಳಿಕ ವಿ ಸೋಮಣ್ಣಂಗೆ ಇದೀಗ ಇನ್ನೊಂದು ಅಗ್ನಿ ಪರೀಕ್ಷೆ ಎದುರಾಗ್ತಾ ಇದೆ. ಎರಡೂ ಪಕ್ಷಗಳನ್ನ ಒಗ್ಗೂಡಿಸಿಕೊಂಡು ಹೋಗುವಂತ ಚಾಲೆಂಜ್ ಇದೀಗ ಸದ್ಯಕ್ಕೆ ಸೋಮಣ್ಣ ಮುಂದೆ ಇದೆ. ಸೊ ಎಲೆಕ್ಷನ್ ಅಂತ ಇದ್ದ ಹಾಗೇನೆ ಅವರಿಗೆ ಮೊದಲ ಟಾಸ್ಕ್ ಬಂದಿದ್ದೆ ಮಾಧುಸ್ವಾಮಿ ಅವರ ಮನವೊಲಿಕೆಯನ್ನ ಮಾಡಬೇಕಾಗಿದ್ದು. ಯಾಕಂದ್ರೆ ಮಾಧುಸ್ವಾಮಿ ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ರು, ಟಿಕೆಟ್ ಕೈ ತಪ್ಪಿದ್ದಕ್ಕೆ ಒಂದಷ್ಟು ಅಸಮಾಧಾನ ಇತ್ತು. ಹೇಗೋ ಹಾಗೋ ಫೈನಲಿ ವಿ ಸೋಮಣ್ಣ ಮಾಧುಸ್ವಾಮಿ ಅವರನ್ನ ಮನವೊಲಿಸ್ತಾರೆ. ಬಟ್ ಇದೀಗ ಎರಡೂ ಪಕ್ಷಗಳನ್ನು ಒಗ್ಗೂಡಿಸ್ಕೊಂಡು ಹೋಗ್ಬೇಕಾದಂತ ಚಾಲೆಂಜ್ ಅನಿವಾರ್ಯ. ತುಮಕೂರಿನಲ್ಲಿ ಸಮನ್ವಯತೆಗಾಗಿ ಸಮಾವೇಶ ನಡೆಸೋಕೆ ಸಜ್ಜಾಗಿದ್ದಾರೆ. ತುರುವೇಕೆರೆ ಸಮಾವೇಶದ ಗೊಂದಲಕ್ಕೆ ತೆರೆಯಿಡುವಂತ ಪ್ರಯತ್ನ ಆಗತ್ತೆ. ವೇದಿಕೆ ಎದುರೇ ಆಕ್ರೋಶ ವ್ಯಕ್ತಪಡಿಸಿದ್ರು ಬಿಜೆಪಿ ಮುಖಂಡರು. ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ವಿರುದ್ಧ ಆಕ್ರೋಶ ವ್ಯಕ್ತವಾಗಿತ್ತು. ಘಟನೆ ಬಳಿಕ ಎಚ್ಚೆತ್ತ ತುಮಕೂರು ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ವಿಧಾನಸಭಾ ಕ್ಷೇತ್ರವಾರು ಸಮನ್ವಯ ಸಮಾವೇಶಕ್ಕೆ ತಂಡ ರಚನೆ ಮಾಡ್ತಿದ್ದಾರೆ. ತುಮಕೂರು ಜಿಲ್ಲಾ ಜೆಡಿಎಸ್ ಕಚೇರಿ ಆವರಣದಲ್ಲೇ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಕಾರ್ಯಕರ್ತರಲ್ಲಿ ಸಾಮರಸ್ಯ ಮೂಡಿಸೋಕೆ ಮುಖಂಡರು ಇನ್ನಿಲ್ಲದಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸೊ ಈ ಬಾರಿ ಚುನಾವಣೆಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಎದುರಿಸ್ತಾ ಇದೆ. ಬಟ್ ಕಾರ್ಯಕರ್ತರು ಸ್ಥಳೀಯ ಮಟ್ಟದ ನಾಯಕರಲ್ಲಿ ಈ ಒಗ್ಗಟ್ಟು ಅನ್ನುವಂಥದ್ದು, ಸಮನ್ವಯ ಅನ್ನೋದು ಕಾಣಿಸ್ಕೊಳ್ತಾ ಇಲ್ಲ. ಒಂದೆರಡು ಕಡೆ ಅಂತೂ ನೇರ ಅಸಮಾಧಾನ ಸ್ಫೋಟ ಆಗ್ತಾ ಇದೆ. ಹೀಗಾದ್ರೆ ವರ್ಕೌಟ್ ಆಗಲ್ಲ. ಕಾರ್ಯಕರ್ತರು ಒಗ್ಗೂಡಬೇಕು, ಸ್ಥಳೀಯ ಮಟ್ಟದ ನಾಯಕರು ಒಗ್ಗೂಡಬೇಕು ಅಂತ ಅಂದ್ರೆ ಸಮನ್ವಯತೆ ಸಾಧಿಸಬೇಕಾಗತ್ತೆ. ಸೊ ಹಾಗಾಗಿ ಅದಕ್ಕೊಂದಷ್ಟು ಸಭೆಗಳನ್ನ ಸಮಾವೇಶಗಳನ್ನ ಮಾಡಿ ಜೆಡಿಎಸ್ ಅವರನ್ನೂ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಬಿಜೆಪಿ ಅವರನ್ನೂ ಜೊತೆಗೆ ಸೇರಿಸಿಕೊಂಡು ಒಟ್ಟಿಗೆ ಹೋದ್ರೆ ಮಾತ್ರ ಚುನಾವಣೆಯನ್ನ ನಾವು ಎದುರಿಸಬಹುದು, ಗೆಲುವಿಗೆ ಸನಿಹ ಆಗಬಹುದು. ಇಲ್ಲ ಅಂತಂದ್ರೆ ನಮ್ಮಲ್ಲೇ ಅಸಮಾಧಾನ ಇರುತ್ತೆ, ನಮ್ಮಲ್ಲೇ ಗೊಂದಲ ಇರುತ್ತೆ, ಅದು ಕಾಂಗ್ರೆಸ್ಗೆ ವರದಾನ ಆಗ್ಬೋದು, ಕಾಂಗ್ರೆಸ್ಗೆ ಲಾಭವಾಗಬಹುದು ಅನ್ನುವಂಥ ನಿಟ್ಟಿನಲ್ಲಿ ಮೊದಲು ನಾವು ಮಾಡ್ಕೊಳ್ಬೇಕಾಗಿರೋದು ಏನು ಅಂತಂದ್ರೆ ಸ್ಥಳೀಯ ಮಟ್ಟದ ನಾಯಕರುಗಳನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕು ಅಂತ. ಸೊ ವಿ ಸೋಮಣ್ಣಂಗೆ ಇದೀಗ ಸದ್ಯದ ಮಟ್ಟಿಗೆ ಇದೊಂದು ದೊಡ್ಡ ಟಾಸ್ಕ್. ಜೆಡಿಎಸ್ ಅವರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು, ಬಿಜೆಪಿ ಅವರನ್ನು ಜೊತೆ ಕರ್ಕೊಂಡು ಹೋಗ್ಬೇಕು, ಅವರಿಬ್ಬರನ್ನು ಒಂದುಗೂಡಿಸ್ಕೊಂಡು ಎಲೆಕ್ಷನ್ ಅನ್ನ ಎದುರಿಸಬೇಕು. ಅದಕ್ಕೆ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸಮಾವೇಶವನ್ನ ಮಾಡಬೇಕು, ಸಮನ್ವಯತೆಯನ್ನ ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಂಡವನ್ನು ಕೂಡ ರಚನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬೂತ್ ಮಟ್ಟದಿಂದಲೂ ಎಲ್ಲ ಕಾರ್ಯಕರ್ತರನ್ನ, ನಾಯಕರುಗಳನ್ನ, ಸ್ಥಳೀಯ ಮಟ್ಟದ ನಾಯಕರುಗಳನ್ನ ಒಗ್ಗೂಡಿಸ್ಕೊಂಡು ಬಿಜೆಪಿ ಜೆಡಿಎಸ್ ಅನ್ನುವಂಥದ್ದು ಇಲ್ಲದೇನೆ ನಾವು ಈ ಬಾರಿ ಒಟ್ಟಿಗೆ ಎಲೆಕ್ಷನ್ ಅನ್ನ ಎದುರಿಸಬೇಕು ಅನ್ನುವಂಥ ಒಂದು ಸಂದೇಶವನ್ನ ಕಾರ್ಯಕರ್ತರಿಗೂ ರವಾನಿಸಬೇಕಾದಂಥ ಅನಿವಾರ್ಯತೆ ಇದೆ. ಇದರಲ್ಲಿ ಎಷ್ಟರ ಮಟ್ಟಿಗೆ ವಿ ಸೋಮಣ್ಣ ಸಕ್ಸಸ್ ಆಗ್ತಾರೆ ಅನ್ನೋದು ಸದ್ಯದ ಮಟ್ಟಿನ ಪ್ರಶ್ನೆ ಆಗಿದೆ. ಯಾಕಂದ್ರೆ ಅಲ್ಲಿ ಜೆಡಿಎಸ್ ಟಿಕೆಟ್ ಸಿಗುತ್ತೋ, ಬಿಜೆಪಿಗೆ ಟಿಕೆಟ್ ಸಿಗುತ್ತೋ, ಅಥವಾ ಬಿಜೆಪಿಯಲ್ಲಿ ಮಾಧುಸ್ವಾಮಿಗೆ ಟಿಕೆಟ್ ಕೊಡಬೇಕು, ಸೋಮಣ್ಣ ಹೊರಗಿನಿಂದ ಬಂದಿದ್ದಾರೆ, ಈ ಥರದೊಂದಷ್ಟು ವಿಚಾರಗಳಿತ್ತು. ಬಟ್ ಮಾಧುಸ್ವಾಮಿ ಅವ್ರ ಜೊತೆಗೆ ಹೇಗೋ ಮಾತುಕತೆಯನ್ನ ನಡೆಸಿದ್ರು. ಜೆಡಿಎಸ್ ಕಾರ್ಯಕರ್ತರನ್ನ, ಜೆಡಿಎಸ್ ನಾಯಕರನ್ನ ತಮ್ಮತ್ತಕ್ಕೆ ಸೆಳ್ಕೊಂಡು ಹೋಗಬೇಕು, ಜೊತೆಗೆ ಬಿಜೆಪಿ ನಾಯಕರನ್ನು ಕೂಡ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲದರ ಪ್ಲಾನ್ ಅನ್ನ ಸದ್ಯಕ್ಕೆ ವಿ ಸೋಮಣ್ಣ ಮಾಡ್ತಾ ಇದ್ದಾರೆ. ಇವ್ರನ್ನೆಲ್ಲ ಒಗ್ಗೂಡಿಸ್ಕೊಂಡು ಹೋದ್ರೆ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅನ್ನೋದು ವಿ ಸೋಮಣ್ಣಂಗೂ ಕೂಡ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ವಿ ಸೋಮಣ್ಣಂಗೆ ಒಂದಾದ ಮೇಲೆ ಒಂದು ಅಗ್ನಿ ಪರೀಕ್ಷೆಗಳು ಎದುರಾಗ್ತಾ ಇದೆ. ಅದರಲ್ಲಿ ಮಾಧುಸ್ವಾಮಿ ಅವ್ರ ಜೊತೆಗೆ ಹೇಗೋ ಮಾತುಕತೆ ಎಲ್ಲ ನಡೀತಾ ಇದೆ. ಬಟ್ ಜೆಡಿಎಸ್ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಅಥವಾ ಸ್ಥಳೀಯ ಮಟ್ಟದ ನಾಯಕರುಗಳು ಅಂತ ಬಂದಾಗ ಒಂದು ಸ್ವಲ್ಪ ಅಸಮಾಧಾನಗಳಿದೆ, ಗೊಂದಲಗಳಿದೆ, ಸಮನ್ವಯತೆಯ ಕೊರತೆ ಇದೆ. ಅದನ್ನು ಸರಿಪಡಿಸೋದಕ್ಕೆ ಯಾವ ರೀತಿಯಾದಂಥ ಹೆಜ್ಜೆಗಳನ್ನು ಇಡ್ತಾ ಇದ್ದಾರೆ ಸೋಮಣ್ಣ? ಎಸ್ ನಿತಿ, ಏನು ಕಲ್ಪತರುನಾಡು ತುಮಕೂರಿನಲ್ಲಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿರ್ತಕ್ಕಂಥದ್ದು. ಏನು ಮೈತ್ರಿ ಎನ್ಡಿಎ ಕೂಟದ ಅಭ್ಯರ್ಥಿ ಆಗಿರ್ತಕ್ಕಂಥ ವಿ ಸೋಮಣ್ಣನವರು ಈಗಾಗಲೇ ಕೂಡ ಜಿಲ್ಲೆಯಾದ್ಯಂತ ಕ್ಷೇತ್ರದಲ್ಲಿ ಪ್ರಚಾರದಲ್ಲಿ ತೊಡಗಿರ್ತಕ್ಕಂಥದ್ದು. ಆದ್ರೆ ಅವ್ರಿಗೆ ಎದುರಾಗಿರ್ತಕ್ಕಂಥ ಒಂದಷ್ಟು ತಾತ್ಕಾಲಿಕವಾಗಿ ಬರ್ತಾ ಇರ್ತಕ್ಕಂಥ ಸಮಸ್ಯೆಗಳು ಅಂತಂದ್ರೆ ತಮ್ಮ ಪಕ್ಷದಲ್ಲಿರ್ತಕ್ಕಂಥವ್ರನ್ನ ಅಸಮಾಧಾನಿತರನ್ನ ಮನವೊಲಿಸುವಂತದ್ದು. ಈಗಾಗಲೇ ಕೂಡ ಬಹುತೇಕವಾಗಿ ಏನು ಮೊದಲಿಗಿಂತನೂ ಕೂಡ ಇವತ್ತಿನ ದಿನಗಳಲ್ಲಿ ನೋಡಿದಂತ ಸಂದರ್ಭದಲ್ಲಿ ಮನವೊಲಿಕೆ ಮಾಡೋದ್ರಲ್ಲಿ ಒಂದ್ ರೀತಿಯಾಗಿ ಯಶಸ್ಸನ್ನ ಸೋಮಣ್ಣವ್ರು ಕಂಡಿದ್ದಾರೆ ಅಂತ ಕೂಡ ಹೇಳ್ಬೋದು. ಮೊನ್ನೆ ಅಷ್ಟೇ ಕೂಡ ಏನು ಮಾಜಿ ಸಚಿವ ಮಾಧುಸ್ವಾಮಿ ಅವರ ಮನೆಗೆ ಭೇಟಿ ನೀಡಿ ಅವ್ರನ್ನ ಮನವೊಲಿಸೋದ್ರಲ್ಲಿ ಒಂದ್ ರೀತಿಯಾಗಿ ಯಶಸ್ವಿ ಕೂಡ ಆಗಿರ್ತಕ್ಕಂಥದ್ದು. ಬಹುತೇಕವಾಗಿ ಬಿಜೆಪಿಯಲ್ಲಿ ಅವ್ರಿಗೆ ಎದುರಾಗಿರ್ತಕ್ಕಂಥದ್ದು ದೊಡ್ಡ ತಲೆನೋವು ಅಂತಂದ್ರೆ ಮಾಧುಸ್ವಾಮಿ ಅವರ ಮಾಧುಸ್ವಾಮಿಯ ಮನವೊಲಿಕೆಯಲ್ಲೂ ಕೂಡ ಅವ್ರು ಯಶಸ್ವಿ ಆಗಿರ್ತಕ್ಕಂಥದ್ದು. ನಂತರ ಈಗ ಅದೇ ರೀತಿಯಾಗಿ ಮೈತ್ರಿ ಆಗಿರೋದ್ರಿಂದ ತುಮಕೂರಿನಲ್ಲೂ ಕೂಡ ಸಾಕಷ್ಟು ರೀತಿಯಾಗಿ ಜೆಡಿಎಸ್ ನ ಒಂದು ಕಾಲದಲ್ಲಿ ಜೆಡಿಎಸ್ ನ ಭದ್ರಕೋಟೆಯಿಂದನೂ ಕೂಡ ತುಮಕೂರನ್ನ ಕರೆಯಲಾಗ್ತಾ ಇತ್ತು. ಆ ಒಂದು ನಿಟ್ಟಿನಲ್ಲಿ ಏನು ಜೆಡಿಎಸ್ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತದ್ದು ಸೋಮಣ್ಣನವರಿಗೆ ದೊಡ್ಡ ತಲೆನೋವು ಕೂಡ ಆಗಿದೆ ಅಂತಾನು ಕೂಡ ಹೇಳ್ಬೋದು. ಯಾಕೆಂದ್ರೆ ಬಿಜೆಪಿಯಲ್ಲಿ ಇರ್ತಕ್ಕಂಥ
ಲೀಡರ್ಗಳು ಅಂದ್ರೆ ರಾಷ್ಟ್ರ ಮಟ್ಟ ಮತ್ತೆ ರಾಜ್ಯ ಮಟ್ಟದಲ್ಲಿ ಹೊಂದಾಣಿಕೆ ಮಾಡ್ಕೊಂಡಂತ ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಮತ್ತೆ ಕಾರ್ಯಕರ್ತರಲ್ಲಿ ಹೊಂದಾಣಿಕೆ ಆಗುವಂತದ್ದು ಸಹಜವಾಗಿ ಕಷ್ಟದ ಪರಿಸ್ಥಿತಿ. ಅದನ್ನು ಕೂಡ ಸರಿದೂಗಿಸ್ಕೊಂಡು ಹೋಗುವಂತ ಒಂದು ಕೆಲಸದಲ್ಲೂ ಕೂಡ ಸೋಮಣ್ಣ ಅವರು ಮುಂದಾಗಿದ್ರೆ ಅಂತ ಕೂಡ ಹೇಳ್ಬೋದು. ಯಾಕೆಂದ್ರೆ ಉದಾಹರಣೆಗೆ ಕಳೆದ 3 ದಿನಗಳಿಂದಷ್ಟೇ ಕೂಡ ತುರುವೇಕೆರೆಯಲ್ಲಿ ಜಿಲ್ಲೆಯಲ್ಲಿ ಮೊದಲ ಬಾರಿಗೆ ನಡೆದಂತಹ ಒಂದು ಜೆಡಿಎಸ್ ಮತ್ತೆ ಬಿಜೆಪಿ ಮೈತ್ರಿ ಸಮಾವೇಶದಲ್ಲಿ ಅಲ್ಲಿದ್ದಂತ ನೇರ ಜಿದ್ದಂತ ಮಸಾಲೆ ಜಯರಾಮು ಮತ್ತೆ MT ಕೃಷ್ಣಪ್ಪನವರೇ ಕೂಡ ಒಂದಾಗಿ ಕಾರ್ಯಕರ್ತರಿಗೆ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿರ್ತಕ್ಕಂಥದ್ದು. ನಾವಂದ್ರೆ ಗೆಲ್ಲಿಸ್ತಾ ಇರ್ತಕ್ಕಂಥದ್ದು ಮೋದಿಯವ್ರನ್ನ ಶಕ್ತಿಯನ್ನ ಬಲಪಡಿಸಬೇಕು ಅಂದ್ರೆ ಸೋಮಣ್ಣ ಅವ್ರನ್ನ ಗೆಲ್ಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಆ ಒಂದು ಮೈತ್ರಿ ಅಭ್ಯರ್ಥಿಗೆ ಸಂದೇಶ ಕೊಡುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಿನ್ನೆಯಷ್ಟೇ ಕೂಡ ತುಮಕೂರಿನಲ್ಲೂ ಕೂಡ ನಗರದ ಜಿಲ್ಲೆಯ 8 ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಹಾಲಿ ಜೊತೆಗೆ ಪರಾಜಿತ ಅಭ್ಯರ್ಥಿಗಳು ಬಿಜೆಪಿ ಮತ್ತೆ ಜೆಡಿಎಸ್ ನವರು ಇಬ್ರು ಕೂಡ ಇನ್ನು ಜೆಡಿಎಸ್ ಕಚೇರಿಯಲ್ಲಿ ಒಗ್ಗಟ್ಟಿನಿಂದಾಗಿ ಹೋಗಿ ಶಕ್ತಿ ಪ್ರದರ್ಶನ ಅಂದ್ರೆ ಇಬ್ಬರು ಕೂಡ ಕೇಸರಿ ಶಾಲು ಮತ್ತೆ ಇನ್ನು ಜೆಡಿಎಸ್ ಶಾಲನ್ನ ಹಾಕೋದ್ರ ಮುಖಾಂತರ ಒಗ್ಗಟ್ಟು ಪ್ರದರ್ಶನವನ್ನ ಮಾಡಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಕಾಂಗ್ರೆಸ್ಗೆ ಏನು ಸಂದೇಶವನ್ನು ಕೂಡ ರವಾನೆ ಮಾಡ್ತಿರ್ತಕ್ಕಂಥ ಅಂದ್ರೆ ಚುನಾವಣಾ ರೀತಿಯಲ್ಲಿ ಎಲ್ಲಾ ರೀತಿಯ ಒಂದು ಸಿದ್ಧತೆಯನ್ನ ಮಾಡ್ಕೊಂತ ಇದೀವಿ, ಚುನಾವಣೆಯನ್ನ ಫೇಸ್ ಮಾಡ್ತೀವಿ. ಈ ಬಾರಿ ಮತ್ತೆ ಏನು ಬಿಜೆಪಿಯ ಭದ್ರಕೋಟೆ ಅಂತಾನೆ ಕರ್ಸ್ಕೊಂಡಿದ್ದಂತಹ ಲೋಕಸಭಾ ಕ್ಷೇತ್ರ ತುಮಕೂರನ್ನ ಮತ್ತೆ ಉಳಿಸ್ಕೊಳ್ಳುವ ಪ್ಲಾನ್ ಅನ್ನು ಕೂಡ ಸೋಮಣ್ಣ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ಬಹುತೇಕವಾಗಿ ಎಲ್ಲಾ ರೀತಿಯ ಕಾರ್ಯಕರ್ತರನ್ನ ರೀಚ್ ಆಗುವ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಸಣ್ಣ ಪುಟ್ಟ ಗೊಂದಲಗಳನ್ನ ಬಗೆಹರಿಸ್ಕೊಂಡು ಹೋದಂತ ಸಂದರ್ಭದಲ್ಲಿ ಸೋಮಣ್ಣನವರಿಗೆ ಯಾವುದೇ ಆದಂತ ಒಂದೇನು ರಾಜಕೀಯ ಲಕ್ಷಣದಲ್ಲಿ ವರ್ಕೌಟ್ ಆಗುವಂತ ಚಾನ್ಸಸ್ ಕೂಡ ಇರ್ತಕ್ಕಂಥದ್ದು. ಇದೀಗ ಏನು ಮತದಾರರ ಹತ್ರ ಹೋಗುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ರೆ ಮತದಾರರು ಸೋಮಣ್ಣನವರಿಗೆ ಮಣೆ ಹಾಕ್ತಾರಾ ಅಥವಾ ಏನು ಸ್ಥಳೀಯ ನಾಯಕನಿಗೆ ಮಣೆ ಹಾಕ್ತಾರ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್, ನಮ್ಮಲ್ಲಿ ಡೀಟೇಲ್ಸ್ಗಾಗಿ.